morning everybody. So in this class we will discuss about the third reaction, that is the aldehydes and ketones will undergo oxidation. So oxidation antandre eno, it is nothing but it is addition of oxygen. Is that clear? In simple terms, so oxidation antandre eno, one oxygen molecule annu add ಮಾಡ್ತಾರೆ. Now so both these aldehydes and ketones are going to react in different manner in the oxidation reaction. For example, when we consider aldehydes, first aldehydes anodana. So these aldehydes are easily oxidized to corresponding carboxylic acid. ಏನಂತೈತೆ ಈಗ RCHO ಇದ್ರೆ ಇದಕ್ಕೊಂದು ಆಕ್ಸಿಜನ್ ಅನ್ನು ಆಕ್ಸಿಡೇಷನ್ ಮಾಡ್ತಾರ. ಸೊ ಮಾಡಿದ ತಕ್ಷಣ ಏನಾಗ್ತೈತಿ, ಈಸಿಲಿ ಕನ್ವರ್ಟ್ ಆಗ್ತೈತಿ. ಹೌದಾ? ಯಾವುದೋ ಒಂದು ರಿಯಾಕ್ಷನ್ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಇವನ್ ದಿ ಪ್ರೆಷರ್. ಬಟ್ ಅಲ್ಲಿ ಯೂಸ್ ಮಾಡಿರುವಂಥ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ್ದು ನೋಡ್ಕೊಳ್ರಿ. ದ ಫಸ್ಟ್ ಒನ್ ಈಸ್ ನೈಟ್ರಿಕ್ ಆಸಿಡ್. ವಾಟ್ ಈಸ್ ದ್ಯಾಟ್? ನೈಟ್ರಿಕ್ ಆಸಿಡ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, KMnO4. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಎಲ್ಲಿ ಯೂಸ್ ಮಾಡಿದ್ರು ನೋಡ್ರಿ, ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಮಾಡುವಾಗ ಯೂಸ್ ಮಾಡ್ಕೊಂಡ್ರಿ ಪ್ರಾಕ್ಟಿಕಲ್ ಒಳಗಡೆ, ನೆನಪೈತೆ? ಸೊ ದಟ್ ಈಸ್ K2Cr2O7. ಆ್ಯಂಡ್ even mild oxidizing agents like Tollens reagent and Fehling's reagent also oxidize aldehydes. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. Now just you understand that aldehydes are easily oxidized to corresponding carboxylic acid. ಸೊ ಈ ಕೀಟೋನ್ಸ್ ಬಂದಾಗ ಏನಾಗ್ತದೆ ನೋಡ್ರಿ, ಯಾವುದಾದ್ರು ಒಂದು ಕೀಟೋನ್ ಅನ್ನು ತಗೊಂಡ್ರೆ ಸೊ ಅವು ಏನಾಗ್ತದೆ, ದೇ ವಿಲ್ ಅಂಡರ್ಗೋ ಅಂಡರ್ ವಿಗರಸ್ ಕಂಡೀಷನ್. ಮೀನ್ಸ್ ದೇ ಮಸ್ಟ್ ಬಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಇವೆಲ್ಲ ಏನಿದ್ದು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇದ್ದು, ಬಟ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ಟೆಂಪರೇಚರ್ ನೋಡ್ರಿ ಎಲಿವೇಟೆಡ್ ಟೆಂಪರೇಚರ್ ಅಂತ ಐತಿ. ಸೊ ಎಲಿವೇಟೆಡ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ರೂಮ್ ಟೆಂಪರೇಚರ್ ಎಷ್ಟಿದೆ, ಈಗ ಅರೌಂಡ್ 30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇಟ್ ವಿಲ್ ಅಂಡರ್ಗೋ ರಿಯಾಕ್ಷನ್ ಓನ್ಲಿ ಅಬೌವ್ 30 ಡಿಗ್ರಿ ಸೆಲ್ಸಿಯಸ್ ಎಲಿವೇಟೆಡ್ ಟೆಂಪರೇಚರ್. ದೇರ್ ಆಕ್ಸಿಡೇಷನ್ ಇನ್ವಾಲ್ವ್ಸ್ ದ ಕ್ಲೀವೇಜ್ ಆಫ್ ಕಾರ್ಬನ್ ಡಬಲ್ ಬಾಂಡ್, ಸಾರಿ ಕಾರ್ಬನ್ ಬಾಂಡ್. ಎಕ್ಸಾಂಪಲ್ ಈ ಕಾರ್ಬನರ ಬ್ರೇಕ್ ಆಗ್ಬೋದು ಅಥವಾ ಈ ಕಾರ್ಬನರ ಬ್ರೇಕ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ C1 ಮತ್ತು C2 ಕಾರ್ಬನ್ ಬ್ರೇಕ್ ಆದ್ರೆ ಈ ರೀತಿ ಪ್ರಾಡಕ್ಟ್ಸ್ ಬರ್ತಾವೆ, ಆಯ್ತಾ? ಆಕ್ಸಿಡೇಷನ್ ಆಗ್ಲಿಕ್ಕತ್ತೈತಿ, ಎರಡು ಕಾರ್ಬೋಕ್ಸಿಲಿಕ್ ಆಸಿಡ್ ಬರ್ತಾವೆ. ಒಂದು ವೇಳೆ C2 ಮತ್ತು C3 ನಡುವೆ ಬಾಂಡ್ ಬ್ರೇಕ್ ಆದ್ರೆ ಈ ರೀತಿ ಬರ್ತೈತಿ. ಎರಡು ಕಂಪೌಂಡ್ ಸೇಮ್ ಅದಾವ, ಬಟ್ ಯಾವ ಕಾಂಪೌಂಡು ಮ್ಯಾಕ್ಸಿಮಮ್ ಒಪ್ಟೇನ್ ಆಗ್ತದಪ್ಪ ಅಂತಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಹ್ಯಾವಿಂಗ್ ಲೆಸ್ಸರ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ದೆನ್ ದಿ ಪೇರೆಂಟ್ ಕಾರ್ಬನ್ ಐಟಮ್. ಸೊ ಯಾವುದಿಲ್ಲಿ ಈ ಪೇರೆಂಟ್ ಕಾರ್ಬನ್ ಐಟಮ್ ಏನೈತಿ, ಲೆಸ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಎಲ್ಲಿರ್ತಾವೆ, ಆ ಕಾರ್ಬೋಕ್ಸಿಲಿಕ್ ಆಸಿಡ್ ಏನಾಗ್ತೈತಿ, ಜಾಸ್ತಿ ಬಂದಿರ್ತೈತಿ. ನಾವು ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಲ್ಡಿಹೈಡ್ಸ್ ಆ್ಯಂಡ್ ketones. ಸೊ ಎಕ್ಸಾಂಪಲ್ ಏನು ಕೇಳಿದ್ರೆ, ರೈಟ್ ಎನಿ ಟೂ ರಿಯಾಕ್ಷನ್ಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ketones ಆ್ಯಂಡ್ ಆಲ್ಡಿಹೈಡ್ಸ್ ತಿಳಿತು. ಸೊ ಈ ರೀತಿ ಕ್ವಶನ್ ಕೇಳ್ಬೋದು, ರೈಟ್ ಎನಿ ಟೂ ಟೆಸ್ಟ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಡಿಹೈಡ್ಸ್ ಆ್ಯಂಡ್ ketones ಕೇಳ್ಬೋದು. ಇಲ್ಲ ಇದನ್ನು ವೈವಾದಾಗ ಕೇಳ್ತಾರೆ. ಎಲ್ಲಿ ಕೇಳ್ತಿದ್ರೆ ವೈವಾದಾಗ ಕೇಳ್ತಾರೆ, ಪ್ರಾಕ್ಟಿಕಲ್ ವೈವಾದಾಗ. ಸೊ ಒಂದೇದು ಯಾವುದು, ಟೋಲೆನ್ಸ್ ಟೆಸ್ಟ್. ಸೊ ಈ ಟೋಲೆನ್ಸ್ ಟೆಸ್ಟ್ ಅಂತಂದರೆ ಇದೊಂದು ಟೋಲೆನ್ಸ್ ರಿಯೇಜೆಂಟನ್ನು ಯೂಸ್ ಮಾಡ್ತಾರೆ. ಸೊ ಆ ಟೋಲೆನ್ಸ್ ರಿಯೇಜೆಂಟ್ ಯಾವುದಪ್ಪ ಅಂತಂದರೆ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್. ಇಲ್ಲಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಸೊ ಈ ಸೊಲ್ಯೂಷನನ್ನು ತೊಗೊಂಡು ಏನು ಮಾಡ್ತಾರೆ, ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ನೀವು ಯಾವ ರೀತಿ ಹೀಟ್ ಟೆಸ್ಟ್ ಮಾಡ್ತೀರಲ್ಲ, ಸೊ ಟೆಸ್ಟ್ ಟ್ಯೂಬ್ ಒಳಗಡೆ ಏನು ಮಾಡ್ತಾರೆ, ಆ ಒಂದು ಆಲ್ಡಿಹೈಡ್ ಕಂಪೌಂಡನ್ನು ತೊಗೋತಾರೆ. ಇದಕ್ಕೇನು ಹಾಕ್ತಾರೆ, ಅಮೋನಿಯಂ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನನ್ನು ಹಾಕ್ತಾರೆ, ಫ್ರೆಶ್ಲಿ ಪ್ರಿಪೇರ್ಡ್. ಹೌದಾ? ಸೊ ಮಾಡಿದಾಗ ಏನಾಗ್ತೈತಿ, ಆ ಬ್ರೈಟ್ ಕಲರ್ ಸಿಲ್ವರ್ ಮಿರರ್ ಒಪ್ಟೇನ್ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ಇದು ಟೆಸ್ಟ್ ಟ್ಯೂಬ್ ಅಂತ ಅನ್ಕೊಳ್ರಿ. ಈ ಟೆಸ್ಟ್ ಟ್ಯೂಬ್ ಸುತ್ತಲೂ ಏನಾಗ್ತದೆ ಅಂದ್ರೆ ಒಳಗಡೆ ಇನ್ನರ್ ವಾಲ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಅಂದರೆ ಒಳಗಡೆ ಏನಾಗ್ತೈತಿ, ಒಂದು ಸಿಲ್ವರ್ ಮಿರರ್ ಫಾರ್ಮ್ ಆಗ್ತೈತಿ. ಆ ಸಿಲ್ವರ್ ಮಿರರ್ ಯಾಕೆ ಫಾರ್ಮ್ ಆಗ್ತೈತಪ್ಪ ಅಂತಂದ್ರೆ ಇಲ್ಲಿ ಸಿಲ್ವರ್ ಮೆಟಲ್ ಅನ್ನೋದು ಡೆಪಾಸಿಟ್ ಆಗ್ತೈತಿ ಹೀಟ್ ಮಾಡಿದ ತಕ್ಷಣ, ಆಯಿತಾ? ಇಲ್ಲಿಂದ ಈ Ag ಅನ್ನೋದು ಏನಾಗ್ತೈತಿ, ಸಿಲ್ವರ್ ಮೆಟಲ್ಲು ಬಂದು ಡೆಪಾಸಿಟ್ ಆಗ್ತೈತಿ, ಅದ್ರದ್ದು ಸಿಲ್ವರ್ ಮಿರರ್ ಥರ ಕಾಣ್ತೈತೆ. ಸೊ ಇವಾಗ ಏನಾಗ್ತೈತಿ, ಈ ಆಲ್ಡಿಹೈಡ್ಸ್ ಮಾತ್ರ ಈ ಟೆಸ್ಟ್ ಅಂಡರ್ ಹೋಗ್ತಾವೆ, ಕೀಟೋನ್ಸ್ ಹೋಗೋದಿಲ್ಲ. ತಿಳಿತು? ನಾವು ಇದು ಒಂದೇ ಟೆಸ್ಟ್ ಆಗ್ತೈತಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆ್ಯಂಡ್ ಎರಡನೇದು ಯಾವುದೈತಿ, ಫೇಲಿಂಗ್ ಟೆಸ್ಟ್ ಅಂತ ಐತಿ. ಸೊ ಟೋಲೆನ್ಸ್ ಟೆಸ್ಟ್ ಒಳಗಡೆ ಏನು ಮಾಡಿದ್ರು, ಟೋಲೆನ್ಸ್ ರಿಯೇಜೆಂಟನ್ನು ಯೂಸ್ ಮಾಡಿದ್ರು, ಯಾವುದದು ಅಮೋನಿಕಲ್ ಸಿಲ್ವರ್ ನೈಟ್ರೇಟ್. ಹೌದಾ? ಈಗ ಫೇಲಿಂಗ್ ಟೆಸ್ಟ್ ಒಳಗಡೆ ಏನು ಮಾಡ್ತಾರೆ, ಫೇಲಿಂಗ್ ಸೊಲ್ಯೂಷನ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದ್ರಾಗ ಎರಡು ಟೈಪ್ ಅದಾವು, ಯಾವ್ಯಾವಪ್ಪ ಅಂದ್ರೆ ಫೇಲಿಂಗ್ ಸೊಲ್ಯೂಷನ್ ಎ ಮತ್ತು ಫೇಲಿಂಗ್ ಸೊಲ್ಯೂಷನ್ ಬಿ. ಈ ಫೇಲಿಂಗ್ ಸೊಲ್ಯೂಷನ್ ಎ ಅಂತಂದ್ರೆ ಏನು, ಕಾಪರ್ ಸಲ್ಫೇಟ್ ಅಂದರೆ ಏನು, ಇದು ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಅಕ್ವಸ್ ನೀರೊಳಗೆ ಹಾಕಿ ಪ್ರಿಪೇರ್ ಮಾಡಿದ್ರೆ ಅದು ಫೇಲಿಂಗ್ ಸೊಲ್ಯೂಷನ್ ಎ ಅಂತ ಕರೀತಾರೆ. ಹೌದಾ? ಈ ಫೇಲಿಂಗ್ ಸೊಲ್ಯೂಷನ್ ಬಿ ಅಂತಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟ್ರೇಟ್. ಸೊ ಇದೊಂದು ಸಾಲ್ಟ್ ಇರ್ತೈತಿ. ಈ ಸಾಲ್ಟನ್ನು ಏನು ಮಾಡ್ತಾರೆ,
ಒಂದು ಬೇಸ್ ಒಳಗಡೆ ಆ್ಯಡ್ ಮಾಡ್ತಾರೆ. ಆ ಬೇಸ್ ಯಾವುದಪ್ಪ ಅಂತಂದರೆ NaOH ಒಳಗಡೆ ಈ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟ್ರೇಟನ್ನು ಯೂಸ್ ಮಾಡಿ ಫೇಲಿಂಗ್ ಸೊಲ್ಯೂಷನ್ ಬಿ ಯೂಸ್ ಮಾಡ್ತಾರೆ. ಸೊ FA ಮತ್ತು FB, ಹೌದಾ. ಸೊ ಇವೆರಡನ್ನ ಏನು ಮಾಡ್ತಾರೆ, ಈಕ್ವಲ್ ಅಮೌಂಟ್ ಒಳಗೆ ತೊಗೋತಾರೆ, 1:1 ರೇಷಿಯೋದಾಗ. ಅಂತಂದ್ರೆ ಇದು 50 ml ತೊಗೊಂಡ್ರೆ ಅದನ್ನು 50 ml ತೊಗೋತಾರೆ. ಯಾವುದು ಫೇಲಿಂಗ್ ಸೊಲ್ಯೂಷನ್ A ಮತ್ತು ಫೇಲಿಂಗ್ ಸೊಲ್ಯೂಷನ್ B ಎರಡನ್ನ ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಪ್ರಿಪೇರ್ ಆಗ್ತೈತಿ. ಅದನ್ನು ಟುಗೆದರ್ ಆಗಿ ಏನಂತ ಕರೀತಾರೆ, ಫೇಲಿಂಗ್ ಸೊಲ್ಯೂಷನ್ ಅಂತ ಕರೀತಾರೆ, ಹೌದಾ. ದೀಸ್ ಟು ಸೊಲ್ಯೂಷನ್ಸ್ ಆರ್ ಮಿಕ್ಸ್ಡ್ ಇನ್ ಈಕ್ವಲ್ ಅಮೌಂಟ್ಸ್. ಸೊ ಇದನ್ನು ತೊಗೊಂಡು ಒಂದು ಆಲ್ಡಿಹೈಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗ್ತೈತಪ್ಪ ಅಂದರೆ ಒಂದು ರೆಡ್ಡಿಶ್ ಬ್ರೌನ್ ಪ್ರಿಪಿಟಿ ಬರ್ತೈತಿ. ಸೊ ದಿಸ್ ಇಸ್ ವಾಟ್ ದಟ್ ಈಸ್ ಕಾರ್ಬಾಕ್ಸಿಲೇಟ್ ಅಯಾನ್ ಫಾರ್ಮ್ ಆಗ್ತದೆ, ಅದಾ ರೆಡ್ಡಿಶ್ ಬ್ರೌನ್ ಪ್ರಿಪಿಟಿ. ಆ್ಯಂಡ್ ಆಲ್ಡಿಹೈಡ್ಸ್ ಆರ್ ಆಕ್ಸಿಡೈಸ್ಡ್ ಟು ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲೇಟ್ ಆ್ಯನ್. ಸೊ ಈ ಕಾಪರ್ 2 ಆಕ್ಸೈಡ್ ಏನು ಬರ್ತೈತಲ್ಲ ಇದಕ್ಕೆ ಏನಂತ ಕರೀತಾರೆ, ರೆಡ್ಡಿಶ್ ಬ್ರೌನ್ ಪಿಪಿಟಿ ಬರ್ತೈತಿ. ಕೀಟೋನ್ಸನ್ನು ತೊಗೊಂಡು ಈ ಫೇಲಿಂಗ್ ಟೆಸ್ಟ್ ಮಾಡಿದರೆ ಈ ರೆಡ್ಡಿಶ್ ಬ್ರೌನ್ ಪಿಪಿಟಿ ಬರೋದಿಲ್ಲ. ಸೊ ಒಂದೇದು ಟೋಲನ್ಸ್ ಟೆಸ್ಟ್ ಒಳಗಡೆ ಟೋಲನ್ಸ್ ರಿಯೇಜೆಂಟು ದಟ್ ಈಸ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಮತ್ತು ಫೇಲಿಂಗ್ ಟೆಸ್ಟ್ ಒಳಗಡೆ ಫೇಲಿಂಗ್ಸ್ A ಮತ್ತು ಫೇಲಿಂಗ್ಸ್ B ಯೂಸ್ ಮಾಡ್ತಾರೆ. ಫೇಲಿಂಗ್ A ಅಂತಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನು, ಫೇಲಿಂಗ್ B ಅಂತಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟ್ರೇಟ್ ಇನ್ ಆಲ್ಕಲೈನ್ ಮೀಡಿಯಂ, ಯಾವುದದು NaOH. ಇಲ್ಲಿ ರೆಡ್ಡಿಶ್ ಬ್ರೌನ್ ಪಿಪಿಟಿ ಬಂದರೆ ಇಲ್ಲಿ ಏನು ಬಂದಿತ್ತು, ಸಿಲ್ವರ್ ಮಿರರು ಫಾರ್ಮ್ ಆಗಿತ್ತು. ಥರ್ಡ್ ಒನ್ ನೋಡ್ರಿ, ಥರ್ಡ್ ಒನ್ ಏನಿದೆ, ಆಕ್ಸಿಡೇಷನ್ ಆಫ್ ಮಿಥೈಲ್ ಕೀಟೋನ್ಸ್ ಬೈ ಹ್ಯಾಲೋ ಫಾರ್ಮ್ ರಿಯಾಕ್ಷನ್. ಹ್ಯಾಲೋ ಫಾರ್ಮ್ ಅಂತಂದರೆ ಏನು ಮಾಡ್ತಾರೆ, ಇಲ್ಲಿ ಒಂದು ಹ್ಯಾಲೋಸನ್ನು, ಇದು ಹ್ಯಾಲೋ ಫಾರ್ಮ್ ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲೊಂದು ಕೀಟೋನ್ ಐತೆ, ಹೌದಾ. ಯಾವ ಕೀಟೋನ್ ಇದು, ಮೀಥೈಲ್ ಕೀಟೋನ್. ಅಂದರೆ ಈ ಕಾರ್ಬನ್ ಅಟಮ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗೈತಿ, ಹೌದಾ. ಆಕ್ಸಿಡೇಷನ್ ಆಫ್ ಮಿಥೈಲ್ ಕೀಟೋನ್ಸ್, ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗೈತಿ. ಒಂದು ವೇಳೆ ಈ ರೀತಿ ಏನಾದರೂ ಅಟ್ಯಾಚ್ ಆಗಿದ್ರೆ ಅದಕ್ಕೆ ರಿಯಾಕ್ಷನ್ಗೆ ಏನು ಕರೀತಾರೆ, ಬೈ ಹ್ಯಾಲೋ ಫಾರ್ಮ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಸೋಡಿಯಂ ಆಲ್ಕಾಕ್ಸೈಡ್ ಇದು ಏನಿದು OX ಇದೆ, ಸೋಡಿಯಂ ಆಲ್ಕಾಕ್ಸೈಡ್ ಯಾವುದರ ಒಂದು ಇರ್ಬೋದು, ಹೌದಾ. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಮಿಥೈಲ್ ಗ್ರೂಪ್ಸ್ ಲಿಂಕ್ ಟು ಕಾರ್ಬೋನಿಲ್ ಕಾರ್ಬೋನ್, ದಟ್ ಈಸ್ ವಾಟ್ ಹಿಯರ್ ಇಟ್ ಈಸ್ ರಿಟನ್, ಆರ್ ಆಕ್ಸಿಡೈಸ್ಡ್ ಬೈ ಸೋಡಿಯಂ ಹೈಪೋಹ್ಯಾಲೈಡ್. ಸೊ ದಿಸ್ ಈಸ್ ಸೋಡಿಯಂ ಹೈಪೋಹ್ಯಾಲೈಡ್. ಫಾರ್ ಎಕ್ಸಾಂಪಲ್ NaOCl, ದಿಸ್ ಈಸ್ ಅನ್ ಹ್ಯಾಲೈಡ್ ಸೋಡಿಯಂ ಹೈಪೋಹ್ಯಾಲೈಡ್, ಆಯ್ತಾ. ಟು ಸೋಡಿಯಂ ಸಾಲ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಕಾರ್ಬೋನೇಟ್. ಈಗ ನೋಡ್ಕೊಳ್ರಿ, ಒಂದು ವೇಳೆ ಇಲ್ಲಿ ಹೆಚ್ಚಿತ್ತಪ್ಪ ಅಂದ್ರೆ ಏನು ಕರೀತಾರೆ ಅದಕ್ಕೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಹೌದಾ. ಸೊ ಇದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. H ಬದಲು ಏನಿದೆ ಅಲ್ಲಿ ಒಂದು ಸಾಲ್ಟ್ ಫಾರ್ಮ್ ಆಗೈತಿ. ಒಂದು ಆ್ಯಸಿಡ್ ಒಂದು ಬೇಸ್ ಜೊತೆ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗ್ತೈತೆ ಅವತ್ತು, ಸಾಲ್ಟ್ ಫಾರ್ಮ್ ಆಗ್ತೈತಿ. ಆಲ್ವೇಸ್ ರಿಮೆಂಬರ್, ಓಕೆ. ನಾವು ಇಲ್ಲಿ ಏನು ಫಾರ್ಮ್ ಆಗೈತಿ, ಸೊ ಇಲ್ಲಿ ಎಷ್ಟು ಕಾರ್ಬನ್ ಐಟಮ್ ಇದ್ದು ಇಲ್ಲಿ, ಫಾರ್ ಎಕ್ಸಾಂಪಲ್ ತಗೊಳ್ರಿ 1 2 ಇತ್ತು, 3 ಎಕ್ಸ್ಟ್ರಾ ಇರ್ಬೋದು. ಈಗ ಮ್ಯಾಕ್ಸಿಮಮ್ 2 ಅದಾವು, ಇದನ್ನ 6 ಬಿಟ್ಟು ನೋಡ್ರಿ. ಸೊ ಇಲ್ಲಿ ಬಂದಾಗ ಏನಾಗೈತಿ, ಒಂದೇ ಕಾರ್ಬನ್ ಐಟಮ್ ಆಗೈತಿ. ಅಂದರೆ ಯಾವ ಸಾಲ್ಟ್ ಫಾರ್ಮ್ ಆಗೈತಿ, ದಟ್ ಈಸ್ 1 ಕಾರ್ಬನ್ ಐಟಮ್ ಲೆಸ್. ದ ಮಿಥೈಲ್ ಗ್ರೂಪ್ ಈಸ್ ದೆನ್ ಕನ್ವರ್ಟೆಡ್ ಇನ್ ಟು ಹ್ಯಾಲೋ ಫಾರ್ಮ್. ಎಲ್ಲಿ ಕನ್ವರ್ಟ್ ಆಗೈತಿ, ಹ್ಯಾಲೋ ಫಾರ್ಮಿಗೆ ಕನ್ವರ್ಟ್ ಆಗೈತಿ. ಸೊ ದಿಸ್ ಆಕ್ಸಿಡೇಷನ್ ಡಸ್ ನಾಟ್ ಅಫೆಕ್ಟ್ ದಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಒಂದು ವೇಳೆ ಕಾರ್ಬನ್ ಡಬಲ್ ಬಾಂಡು ಆ ಮಾಲಿಕ್ಯೂಲ್ ಒಳಗಡೆ ಪ್ರೆಸೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಇದು ಎರಡನೇ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಏನೈತಿ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಐತಿ, ಇಲ್ಲಿ COCH3 ಐತಿ. ಅಂದರೆ ದಿಸ್ ಈಸ್ ಮಿಥೈಲ್ ಕೀಟೋನ್, ಹೌದಾ. ಸೊ ಇದೇ ಮಿಥೈಲ್ ಕೀಟೋನನ್ನು ಸೋಡಿಯಂ ಹೈಪೋಹ್ಯಾಲೈಡ್, ಇಲ್ಲಿ ಯಾವುದೈತಿ, ಸೋಡಿಯಂ ಹೈಪೋ ಕ್ಲೋರೈಡ್ ಐತಿ. ಸೊ ಇದ್ರ ಜೊತೆ ಟ್ರೀಟ್ ಮಾಡಿದಾಗ ಏನಾಗ್ತೈತಿ, ಕರೆಸ್ಪಾಂಡಿಂಗ್ ಸೋಡಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಆಗ್ತೈತಿ. ಇಲ್ಲಿರುವಂಥ ಡಬಲ್ ಬಾಂಡ್ ಏನದು ಅಫೆಕ್ಟ್ ಆಗಿಲ್ಲ. is that clear? Now these are the main important 3 oxidation process. Always remember aldehydes are converted into corresponding carboxylic acid, but under easy condition. ಯಾವುದು ಟೆಂಪರೇಚರ್ ಅನ್ನ ಏನು ಎಲಿವೇಟೆಡ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಬಟ್ ಕೀಟೋನ್ಸ್ ಅಲ್ಲಿ ಏನಾಗ್ತೈತಿ, ವಿಗರಸ್ ಕಂಡೀಷನ್ ಆಗ್ತದ ಅಂತ. ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಎರಡು ಟೆಸ್ಟ್ ಇದಾವ, ಟೋಲನ್ಸ್ ಮತ್ತು ಫೇಲಿಂಗ್ಸ್ ಟೆಸ್ಟ್. ಓಕೆ, ಈಗ 4th ರಿಯಾಕ್ಷನ್ಗೆ ಹೋಗೋಣ. ನಾವು ದ 4th ರಿಯಾಕ್ಷನ್ ಏನು ಹೇಳ್ತದೆ ನೋಡ್ರಿ, acidity of alpha hydrogen of aldehydes and ketones. The aldehydes and ketones undergo number of reaction due to acidic nature of alpha hydrogen. ಸೊ ಈಗ alpha hydrogen ಅಂತಂದರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ C ಡಬಲ್ ಬಾಂಡ್ OH ಇದೆ, ಹೌದಾ. ಸೊ ಈ ಕಾರ್ಬನ್ ಅಟಮ್ ಅಟ್ಯಾಚ್ ಆಗಿರುವಂಥ ನೆಕ್ಸ್ಟ್ ಕಾರ್ಬನ್ ಅಟಮ್ಗೆ ಏನು ಕರೀತಾರ, ಆಲ್ಫಾ ಕಾರ್ಬನ್ ಅಟಮ್. ಅದ್ರ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಅಟಮ್ ಏನು ಕರೀತಾರ, ಬೀಟಾ ಕಾರ್ಬನ್ ಅಟಮ್, ತಿಳಿತು. ಸೊ ಈ ರೀತಿ ಅಟ್ಯಾಚ್ ಆದಾಗ ಈ ಆಲ್ಫಾ ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ಅಟಮ್ಸ್ಗೆ ಏನಂತ ಕರೀತಾರೆ, ಆಲ್ಫಾ ಹೈಡ್ರೋಜನ್ ಅಟಮ್ಸ್ ಅಂತ ಕರೀತಾರೆ. ಏನಂತ ಕರೀತಾರಕ್ಕ, ಆಲ್ಫಾ ಹೈಡ್ರೋಜನ್ ಆಟಮ್ಸ್, ತಿಳಿತಾ. ಸೊ ಈಗ ದ ಎಸಿಡಿಟಿ ಆಫ್ ಆಲ್ಫಾ ಹೈಡ್ರೋಜನ್ ಅಟಮ್ ಆಫ್ ಕಾರ್ಬೋನಿಲ್ ಕಂಪೌಂಡ್ಸ್ ಇಸ್ ಡ್ಯೂ ಟು ಸ್ಟ್ರಾಂಗ್ ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇಫೆಕ್ಟ್ ಆಫ್ ದಿ ಕಾರ್ಬೋನಿಲ್ ಗ್ರೂಪ್. ಸೊ ಇದು ಆಲ್ಫಾ ಹೈಡ್ರೋಜನ್ ಏನೈತಿ, ಇದು ಎಸಿಡಿಟಿ ಭಾಳ ಅದಂತ ಹೇಳಕತ್ತಾರೆ, ಹೌದಾ. ಸೊ ಅದಕ್ಕೆ ಕಾರಣ ಏನು, ಸೊ ಇಲ್ಲಿರುವಂಥ ಆಕ್ಸಿಜನ್ ಅಟಮ್ ಇಟ್ ಈಸ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್, ಹೌದಾ. ಎಲೆಕ್ಟ್ರೋ ನೆಗೆಟಿವ್ ಇದ್ದಾಗ ಎಲೆಕ್ಟ್ರಾನ್ಸನ್ನು ಅದ್ರ ಹತ್ರ ಪುಲ್ ಮಾಡ್ಕೊಳ್ತೈತೆ.
ಪುಲ್ ಮಾಡ್ಕೊಂಡ್ರೆ ಏನಾಗ್ತೈತಿ, ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಾರ್ಬನ್ ಆಕ್ಸಿಜನ್ ಮೇಲೆ ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ಏನಾಗ್ತೈತಿ, ಸೊ ಈ ಹೈಡ್ರೋಜನ್ ಏನಾಗ್ತೈತಿ ಬೇಗ ಲೂಸ್ ಮಾಡ್ಕೋಬೋದು ನಾವು. ಹೌದಾ, ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆದ ತಕ್ಷಣ ಏನಾಗ್ತೈತಿ, ಎಲ್ಲನೂ ಈ ಕಡೆ ಕಾನ್ಸಂಟ್ರೇಷನ್ ಆದಾಗ ಈ ಹೈಡ್ರೋಜನ್ ಹತ್ರ ಏನಾಗ್ತೈತಿ, ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇರ್ತೈತಿ. ಎಲೆಕ್ಟ್ರಾನ್ ಇರ್ತೈತಿ ಇಲ್ಲ ಅಂತ ಅನ್ನೋದಿಲ್ಲ, ಬಟ್ ಡೆನ್ಸಿಟಿ ಏನಾಗ್ತದೆ ಕಡಿಮೆ ಆಗ್ತದೆ. ಕಡಿಮೆ ಆಗ್ತೈತಪ್ಪ ಅಂತಂದ್ರೆ ಈ ಹೈಡ್ರೋಜನ್ನ ನಾವು ಬೇಗ ಕಳ್ಕೊಬೋದು. ಸೊ ಇಫ್ ಅ ಮಾಲಿಕ್ಯೂಲ್ ಇಸ್ ಡೊನೇಟಿಂಗ್ ಅ ಪ್ರೋಟಾನ್, ಸೊ ಅದಕ್ಕೆ ಏನಂತ ಕರೀತಾರೆ ನಾವು, ಆ್ಯಸಿಡ್ ಅಂತ ಕರಿತೀವಿ. ಹೌದಾ, ಫಾರ್ ಎಕ್ಸಾಂಪಲ್ ಯಾಕಂಬರ್ HCl ನೋಡ್ರಿ H+ ಅನ್ನ ಕೊಡ್ತೈತಿ. ಹೌದಾ, H2SO4 ನೋಡ್ರಿ ಇವೆಲ್ಲ ಆ್ಯಸಿಡ್, ಇವು H+ ಅನ್ನ ಕೊಡ್ತೈತಿ. ಸೊ ಒಂದು ವೇಳೆ ಇಲ್ಲಿರುವಂಥ ಆಲ್ಡಿಹೈಡ್ಸ್ H+ ಅನ್ನ ಕೊಡ್ತೈತಪ್ಪ ಅಂತಂದ್ರೆ ಅದರ ಇಂಡಿಕೇಶನ್ ಏನಾಗ್ತದಲ್ಲಿ, ದೇ ಆರ್ ಮೋರ್ ಎಸಿಡಿಕ್. ಹೌದಾ, ಕೆಳಗಡೆ ರೀಸನ್ ಕೊಟ್ಟಿದ್ದಾರೆ ನೋಡ್ರಿ, ದಿಸ್ ಈಸ್ ಅನ್ ಕೀಟೋನಿಕ್ ಗ್ರೂಪ್ ಆರ್ ಕಾರ್ಬೋನಿಲ್ ಗ್ರೂಪ್. ಹೌದಾ, ಇಲ್ಲೊಂದು ಬೇಸ್ ಅಟ್ಯಾಕ್ ಮಾಡ್ತೈತಿ. ಈ ಬೇಸ್ ಏನು ಮಾಡ್ತದಪ್ಪ ಅಂತಂದರೆ ಈ ಹೈಡ್ರೋಜನನ್ನು ತೊಗೊಳ್ತಾರೆ. ತೊಗೊಂಡ ತಕ್ಷಣ ಏನಾಗ್ತೈತಿ, ಕಾರ್ಬ್ಯಾನಿಯನ್ ಫಾರ್ಮ್ ಆಗಿ ದೀಸ್ ಆರ್ ಇನ್ ಕಾಂಜುಗೇಷನ್ ವಿತ್ ಈಚ್ ಅದರ್. ಹೌದಾ, ಸೊ ಈ ರೀತಿ ಆದಾಗ ಎರಡು ಟೈಪ್ ರಿಯಾಕ್ಷನ್ ಬರ್ತಾವೆ. ಸೊ ಒಂದೇದು ಯಾವುದೈತೆ ನೋಡ್ರಿ, ಆಲ್ಡೋಲ್ ಕಂಡೆನ್ಸೇಷನ್. ಸೊ ಈ ಆಲ್ಡೋಲ್ ಅನ್ನೋದು ನೋಡ್ರಿ ಏನೈತಪ್ಪ ಅಂತಂದ್ರೆ ಅದ್ರಾಗ ಎರಡು ವರ್ಡ್ಸ್ ಅದಾವು. ಏನಂತಂದ್ರೆ ಅದಕ್ಕೆ ಆಲ್ಡಿಹೈಡ್ ಮತ್ತು ಆಲ್ಕೋಹಾಲ್. ಹೌದಾ, ಸೊ ಇಲ್ಲಿರುವಂಥ ಎರಡು ಟರ್ಮ್, ಇಲ್ಲಿರುವಂಥ ಫಸ್ಟ್ ತ್ರೀ ವರ್ಡ್ಸ್ ಎರಡನ್ನ ಮಿಕ್ಸ್ ಮಾಡಿ ನೋಡ್ರಿ ಏನಾಗ್ತೈತಿ, ಆಲ್ಡೋಲ್ ಅಂತ ಆಗ್ತೈತಿ. ಸೊ ಈ ಆಲ್ಡೋಲ್ ಅನ್ನೋ ಕಂಪೌಂಡ್ಗೆ ಏನಾಗ್ತೈತಿ, ಒಂದು CHO ಗ್ರೂಪ್ ಇರ್ತೈತಿ ಮತ್ತು ಒಂದು OH ಗ್ರೂಪ್ ಇರ್ತೈತಿ. ಹೌದಾ, ಈ ರೀತಿ ಕಂಡೆನ್ಸೇಷನ್ ಆಗ್ತೈತಿ. ಸೊ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಹ್ಯಾವಿಂಗ್ ಅಟ್ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಟ್ ಇಸ್ ಆನ್ ಆಲ್ಡಿಹೈಡ್, ಈ ಆಲ್ಫಾ ಕಾರ್ಬನ್ ಆಟಮ್ ಇದು, ಇಲ್ಲಿ 3 ಹೈಡ್ರೋಜನ್ ಅದಾವ ಇಲ್ಲೋ. ಹೌದಾ, ಅಟ್ಲೀಸ್ಟ್ ಎಷ್ಟಿರಬೇಕು, ಒಂದರೇ ಇರಬೇಕು. ಫಾರ್ ಎಕ್ಸಾಂಪಲ್ ಇದು CH2 ಆದರೆ ಒಂದು R ಗ್ರೂಪ್ ಬರ್ತೈತಿ, ಇದು ಇನ್ನೊಂದು H ಬಂತಂದ್ರೆ ಡಬಲ್ R ಬರ್ತೈತಿ, ಅವಾಗ 1 ಇರ್ತೈತಿ. ಸೊ ಅಟ್ಲೀಸ್ಟ್ 1 ಇರಬೇಕು. ಸೊ ಅದನ್ನ ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು ನೋಡ್ರಿ, ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸು ಇರಬೇಕು, ಅವಕ್ಕೆ ಎಷ್ಟಿರಬೇಕು, ಅಟ್ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಇರಬೇಕು. ಸೊ ಅವನ್ನ ತಗೊಂಡು ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಹ್ಯಾಸ್ ಎ ಕ್ಯಾಟಲಿಸ್ಟ್. ಡೈಲ್ಯೂಟ್ ಆಲ್ಕಲಿ ಯಾವ ತೊಗೊಂಡ್ರೆ ಬೇಸಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಸ್. ಏನು ಫಾರ್ಮ್ ಆಗ್ತೈತಿ ಇಲ್ಲಿ, ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಫಾರ್ಮ್ ಆಗ್ತೈತಿ. ದಟ್ ಈಸ್ ಕಾಲ್ಡ್ ಆಸ್ ಆಲ್ಡೋಲ್ ಆರ್ ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್. ಸೊ ಈ ರಿಯಾಕ್ಷನ್ ಏನಂತ ಕರೀತಾರೆ, ಆಲ್ಡೋಲ್ ರಿಯಾಕ್ಷನ್ ಅಂತ ಕರೀತಾರೆ. ಆಯ್ತಾ, ಸೊ ಮೆಕ್ಯಾನಿಸಮ್ದು ಇಲ್ಲಿ ಅವಶ್ಯಕತೆ ಇಲ್ಲ, ರಿಯಾಕ್ಷನ್ ತಿಳ್ಕೊಳ್ರಿ. 2 ಮಾಲಿಕ್ಯೂಲ್ಸ್ ತೊಗೋತಾರೆ, 2 moles ಆಫ್ ಆಲ್ಡಿಹೈಡ್ಸ್ ತೊಗೊಂಡಾಗ ಏನಾಗ್ತೈತಿ, ಇಲ್ಲಿ ಸೇಮ್ ಇರ್ತೈತಿ. ಬಟ್ ಏನಾಗ್ತದಪ್ಪ ಅಂತಂದ್ರೆ ಇದು ಆಲ್ಫಾ ಕಾರ್ಬನ್ ಆಟಮ್, ಇದು ಬೀಟಾ ಕಾರ್ಬನ್ ಆಟಮ್, ಇದು ಗಾಮಾ. ಸೊ ಬೀಟಾ ಕಾರ್ಬನ್ ಆಟಮ್ಗೆ ಏನು ಬರ್ತೈತಿ, ಒಂದು OH ಗ್ರೂಪ್ ಅಟ್ಯಾಚ್ ಆಗ್ತೈತಿ. ಇಸ್ ಇಟ್ ಕ್ಲಿಯರ್, 1 2 3. ಸೊ ಇದನ್ನು ಬೀಟಾ ಹೈಡ್ರಾಕ್ಸಿ ಬ್ಯೂಟನಾಲ್ ಅನ್ಬೋದು, ಅಥವಾ ಸೊ ಏನು ಕರೀತಾರೆ ಇದಕ್ಕೆ 1 2 3 ಅಂದಾಗ 3 ಹೈಡ್ರಾಕ್ಸಿ ಬ್ಯೂಟೆನಾಲ್ ಆಗ್ತದೆ, ಆರ್ ಕಾಮನ್ ಆಗಿ ಆಲ್ಡೋಲ್ ಅಂತ ಕರೀತಾರೆ. ಆಯಿತಾ, ಸೊ ಈ ಆಲ್ಡೋಲ್ ಪ್ರಾಡಕ್ಟನ್ನು ಏನು ಮಾಡ್ತಾರೆ, -H2O ಅಂತಂದ್ರೆ ಏನಾಗ್ತೈತಿ, ಇಲ್ಲಿರುವಂಥ ಒಂದು ಹೈಡ್ರೋಜನ್ ಏನಾಗ್ತೈತಿ, ಇದು ಇದ್ರ ಮೇಲೆ ಡಬಲ್ ಬಾಂಡ್ ಬಿಟ್ಟು ಹೋದಾಗ ಏನಾಗ್ತೈತಿ, ಈ OH ಮೈನಸ್ ಇಲ್ಲಿಂದ ಒಂದು H ಕಡೆಗೆ ಇಲ್ಲಿ ಒಂದು ಡಬಲ್ ಬಾಂಡು ಫಾರ್ಮ್ ಆಗ್ತದೆ. ತಿಳಿತು, ಹೀಟ್ ಮಾಡಿದಾಗ. ಸೊ ಈ H ಒಂದು ಇಲ್ಲಿ ಬಿಟ್ಟು ಹೋಗ್ತದೆ, ಎಲೆಕ್ಟ್ರಾನ್ಸು ಬಿಟ್ಟ ತಕ್ಷಣ ಏನಾಗ್ತೈತಿ, ಈ OH ಮೈನಸ್ ಇಲ್ಲಿರುವಂಥ ಪ್ರೋಟಾನನ್ನು ತೊಗೊಂಡು ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗ್ತೈತಿ, ಇಲ್ಲಿಂದ H ಇಲ್ಲಿಂದ OH. ಸೊ ಆದಾಗ ಏನಾಗ್ತೈತಿ, ಇಲ್ಲಿ ನಡಬರ್ಕ್ ಒಂದು ಡಬಲ್ ಬಾಂಡು ಕ್ರಿಯೇಟ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಬ್ಯೂಟೇನ್ ಟು ಇನಾನ್. ಇದು ಆಲ್ಡೋಲ್ ಕಂಡೆನ್ಸೇಷನ್. ಇಲ್ಲಿವರೆಗೂ ಏನಾಗಿತ್ತು, ಈ ಪಾರ್ಟ್ ಆಲ್ಡೋಲ್ ರಿಯಾಕ್ಷನ್ ಆಗೈತಿ. ಸೊ ಇಲ್ಲಿರುವಂಥ ಏನಾಗ್ತೈತಿ, ಈ ಕಂಡೆನ್ಸೇಷನ್ ಅಂತಂದ್ರೆ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಏನಾಗ್ತೈತಿ, ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಎವೋಪ್ರೇಟ್ ಆಗ್ತೈತಿ. ಹೌದಾ, ಎವೋಪ್ರೇಟ್ ಆದಾಗ ಈ ಆಲ್ಡೋಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಬರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಆಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟರೆ ನೋಡ್ಕೊಡ್ರಿ, ಯಾವುದಪ್ಪ ಅಂತಂದರೆ ಇಲ್ಲಿ ಬೇರಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡಿದ್ರೆ. ಯಾವುದಿದು, ಬೇರಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಏನಾಗ್ತೈತೆ ನೋಡ್ರಿ, ಬೇರಿಯಂ ಹೈಡ್ರಾಕ್ಸೈಡ್ ಒಳಗಡೆ ಸಿಮಿಲರ್ ರಿಯಾಕ್ಷನ್, ಬಟ್ ಇಲ್ಲಿ ಕೀಟೋಲ್ ಫಾರ್ಮ್ ಆಗ್ತದೆ. ಏನಿದೆ, ಕೀಟೋನ್ಸ್. ಹೌದಾ, ಕೀಟೋನ್ಸ್ ಫಾರ್ಮ್ ಆದಾಗ ಮತ್ತು ಕರೆಸ್ಪಾಂಡಿಂಗ್ ಕೀಟೋನ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಕೂಡ ಫಾರ್ಮ್ ಆಗ್ತೈತಿ. ಹೌದಾ. ಸೊ ದ ನೇಮ್ ಆಲ್ಡೋಲ್ ಈಸ್ ಡಿರೈವ್ಡ್ ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ಆಲ್ಡಿಹೈಡ್ಸ್ ಆ್ಯಂಡ್ ಆಲ್ಕೋಹಾಲ್ಸ್. ಆಮೇಲೆ ಈ ರೀತಿ ರಿಯಾಕ್ಟ್ ಆದಾಗ ಏನಾಗ್ತೈತಿ, ಅವ್ರು ಒಂದು ಮಾಲಿಕ್ಯೂಲ್ ಆಫ್ ವಾಟರ್ನ ಲೂಸ್ ಮಾಡ್ಕೊಂಡು ಏನು ಮಾಡ್ತೈತಿ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಫಾರ್ಮ್ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಈ ಕಾರ್ಬನ್ ಬಿಟ್ಟರೆ ಇದು ಆಲ್ಫಾ, ಇದು ಬೀಟಾ. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಅಂತ ಡಬಲ್ ಬಾಂಡ್ ಇರ್ಬೋದು ಅಥವಾ ಟ್ರಿಪಲ್ ಬಾಂಡ್. ಸೊ ಈ ರೀತಿ ಕಂಪೌಂಡ್ಸನ್ನು ಫಾರ್ಮ್ ಆಗ್ತೈತಿ. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆಲ್ಡೋಲ್ ಕಂಡೆನ್ಸೇಷನ್. ಆಯಿತಾ, ಆಲ್ಡೋಲ್ ಕಂಡೆನ್ಸೇಷನ್ ಕೇಳಿದರೆ ಈ ಅಷ್ಟು ರಿಯಾಕ್ಷನ್ ಬರೀಬೇಕು. ಬರೀ ಆಲ್ಡೋಲ್ ರಿಯಾಕ್ಷನ್ ಕೇಳಿದ್ರೆ ಇವೆರಡು ಬರೆದ್ರೆ ಸಾಕು.
ದೋ ಕೀಟೋನ್ಸ್ ಗಿವ್ ಕೀಟೋಲ್ಸ್, ಸೊ ಜನರಲ್ ನೇಮ್ ಆಲ್ಡೋಲ್ ಕಂಡನ್ಸೇಷನ್ ಸ್ಟಿಲ್ ಅಪ್ಲೈಸ್. ಸೊ ಇಲ್ಲಿ ಕೀಟೋನನ್ನು ಯೂಸ್ ಮಾಡಿದ್ರೆ ಇಲ್ಲೊಂದು ಕೀಟೋಲ್ ಕೊಟ್ಟರು ಜನರಲ್ ಆಗಿ ಏನಂತ ಯೂಸ್ ಮಾಡ್ತಾರೆ ಹೆಸರು, ಅದಕ್ಕೆ ಆಲ್ಡೋಲ್ ಕಂಡನ್ಸೇಷನ್ ಅಂತಾನೆ ಯೂಸ್ ಮಾಡ್ತಾರೆ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲೊಂದು ಕ್ವಶನ್ ಐತಿ, ಇದನ್ನ ಸಾಲ್ವ್ ಮಾಡ್ಕೊಳ್ರಿ, ಜಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಏನಂತ ಹೇಳ್ತಾರೆ ಅವರು, ಆ್ಯನ್ ಆರ್ಗ್ಯಾನಿಕ್ ಕಂಪೌಂಡ್ ಎ ವಿತ್ ಅ ಮಾಲಿಕ್ಯುಲರ್ ಫಾರ್ಮುಲಾ C8H8O, ಹೌದಾ, ಫಾರ್ಮ್ಸ್ ಆನ್ ಆರೆಂಜ್ ರೆಡ್ ಪ್ರೆಸಿಪಿಟೇಟ್ ವಿತ್ 2,4-DNP ಟೆಸ್ಟ್. ಏನಂತ ಫಾರ್ಮ್ ಆಗ್ತೈತೆ ಅದು, 2,4-DNP ಟೆಸ್ಟ್ ಒಳಗಡೆ ಆರೆಂಜ್ ರೆಡ್ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತದೆ. ಆ್ಯಂಡ್ ಗಿವ್ಸ್ ಯೆಲ್ಲೋ ಪ್ರೆಸಿಪಿಟೇಟ್ ಆನ್ ಹೀಟಿಂಗ್ ವಿತ್ ಅಯೋಡಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಲ್ಲಿರುವಂಥ ಕಂಪೌಂಡ್ ಏನು ಮಾಡ್ತೈತಿ, ಟೋಲೆನ್ಸ್ ರಿಯೇಜೆಂಟಿಗೆ ಆನ್ಸರ್ ಮಾಡೋದಿಲ್ಲ ಮತ್ತು ಫೇಲಿಂಗ್ ಟೆಸ್ಟಿಗೂ ಆನ್ಸರ್ ಮಾಡೋದಿಲ್ಲ. ಮೀನ್ಸ್ ನೇದರ್ ರೆಡ್ಯೂಸಸ್ ಟೋಲೆನ್ಸ್ ಟೆಸ್ಟ್ ಆರ್ ಫೇಲಿಂಗ್ ಟೆಸ್ಟ್, ನಾರ್ decolorizes the bromine water or Bayer's reagent. On drastic condition with chromic acid, it gives carboxylic acid. So having a molecular formula of C7H6O2. ಸೊ ಆ ಕಂಪೌಂಡ್ಸನ್ನು ಎ ಮತ್ತು ಬಿ ನ ಎಕ್ಸ್ಪ್ಲೇನ್ ಅಂದರೆ ಯಾವುದಂತ ಸ್ಟ್ರಕ್ಚರ್ ಹೇಳಂತ ಹೇಳಿದರು. ಸೊ ಇದುವರೆಗೆ ನೀವು ನೋಡಿದ ರಿಯಾಕ್ಷನ್ ಒಳಗಡೆ ಏನು ಎತ್ಕೊಂಡ್ಬಿಡ್ರಿ, ಈಗ ನಾನೇನು ಹೇಳ್ತೀನಿ, ಯಾವ್ದು ನೋಡಿದ್ರಿ, ಟೋಲೆನ್ಸ್ ಟೆಸ್ಟ್ ನೋಡಿದ್ರಿ, ಮತ್ತು ಫೇಲಿಂಗ್ ಟೆಸ್ಟ್ ನೋಡಿದ್ರಿ, ಆಮೇಲೆ ಹ್ಯಾಲೋಫಾರ್ಮ್ ಟೆಸ್ಟ್ ಅಂದರೆ ಐಡೋಫಾರ್ಮ್ ಅಥವಾ ಕ್ಲೋರೋಫಾರ್ಮ್ ಟೆಸ್ಟನ್ನು ನೋಡಿದ್ರಿ. ಸೊ ಈಗ ಅವೆಲ್ಲ ರಿಯಾಕ್ಷನ್ ನೋಡಿದರೆ, ಈ ಫಾರ್ ಎಕ್ಸಾಂಪಲ್ ಈ ಕಂಪೌಂಡ್ ಎ ಅನ್ನೋದು 2,4-DNP ಟೆಸ್ಟನ್ನು ಹೋಗ್ತಿದ್ರೆ ಆ ಕಂಪೌಂಡ್ ಏನಂತ ಹೇಳ್ತಾರೆ, ಒಂದು ಆಲ್ಡಿಹೈಡರ್ ಐತಿ ಅಥವಾ ಕೀಟೋನರ್ ಐತಿ ತಿಳಿತು. ಒಂದು ವೇಳೆ ಆ 2,4-DNP ಟೆಸ್ಟಿಗೆ ಒಂದು ವೇಳೆ ಆರೆಂಜ್ ರೆಡ್ ಪ್ರೆಸಿಪಿಟೇಟ್ ಫಾರ್ಮ್ ಈ ಕಂಪೌಂಡ್ ಥರ ಬಂತಂತಂದರೆ ಆಲ್ಡಿಹೈಡ್ ಇರ್ತೈತಿ ಅಥವಾ ಕೀಟೋನ್ ಇರ್ತೈತಿ ಈ 2,4-DNP ಟೆಸ್ಟ್. ಇದನ್ನ ಎಕ್ಸಾಂಪಲ್ನಾಗ ಎಕ್ಸಾಮಿನೇಷನ್ ವೈವಾದಕ್ಕೆ ಕೇಳ್ತಾರೆ, ಹೌ ಡು ಯು ಟೆಸ್ಟ್ ಫಾರ್ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡಿಕ್ ಗ್ರೂಪ್ ಆರ್ ಕೀಟೋನಿಕ್ ಗ್ರೂಪ್. ಅಂದರೆ ಏನಂದರೆ, ಈ ನಿಮಗೊಂದು ಆಲ್ಡಿಹೈಡ್ ಕೀಟೋನ್ ಕೊಟ್ಟಿರ್ತಾರ, ಅದು ಕೊಡು ಮುಂದೆ ಅಂದರೆ ಹೇಳೋದಿಲ್ಲ, ಇಟ್ಸ್ ಆನ್ ಅನ್ನೋನ್ ಕಂಪೌಂಡ್ ಇರ್ತೈತಿ. ಸೊ ಅವಾಗ ಏನು ಮಾಡ್ಬೇಕು, ನೀವು ಈ 2,4-DNP ಟೆಸ್ಟನ್ನು ಮಾಡಬೇಕು. ಈ ರೀತಿ ಟೆಸ್ಟ್ ಮಾಡಿದಾಗ ಒಂದು ವೇಳೆ ಆ ಟೆಸ್ಟ್ ಟ್ಯೂಬಲ್ಲಿ ಆರೆಂಜ್ ರೆಡ್ ಪ್ರೆಸಿಪಿಟೇಟ್ ಬಂತಪ್ಪ ಅಂತಂದ್ರೆ ಅವಾಗ ಏನಾಗ್ತೈತಿ, ನೀವು ತೊಗೊಂಡಿರೋಂಥ ಕಂಪೌಂಡಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ ಇರ್ತೈತೆ ಅಂತ ರಿಪೋರ್ಟ್ ಮಾಡಬೇಕು. ಹೌದಾ, ಜಸ್ಟ್ ಇದು ವೈವಾದ ಕೇಳ್ತಾರೆ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡ್ರಿ, ಸಿನ್ಸ್ ಇಟ್ ಡಸ್ ನಾಟ್ ರೆಡ್ಯೂಸ್ ಟೋಲೆನ್ಸ್ ಆರ್ ಫೇಲಿಂಗ್ ಟೆಸ್ಟ್. ಒಂದು ವೇಳೆ ಟೋಲೆನ್ಸ್ ಟೆಸ್ಟ್ ತೊಗೊಂಡಾಗ ಸಿಲ್ವರ್ ಮಿರರ್ ಫಾರ್ಮ್ ಆಯಿತು ಆಲ್ಡಿಹೈಡ್, ಫೇಲಿಂಗ್ ಟೆಸ್ಟ್ ತೊಗೊಂಡಾಗ ಬ್ರೌನ್ ಕಲರ್ ಕಾಂಪ್ಲೆಕ್ಸ್ ಫಾರ್ಮ್ ಆಯಿತು ಆಲ್ಡಿಹೈಡ್. ಒಂದು ವೇಳೆ ಇಲ್ಲಿ ಏನಂತ ಹೇಳಿದಾರೆ ಅವ್ರ ಕ್ವಶನ್ ಒಳಗಡೆ ನೋಡ್ರಿ, ಎರಡಕ್ಕೂ ಆನ್ಸರ್ ಮಾಡೋದಿಲ್ಲ ಅಂತ ಅಂದ್ರೆ ನೇದರ್ ರೆಡ್ಯೂಸ್ ಅಂದ್ರೆ ರಿಯಾಕ್ಷನ್ ತೋರಿಸೋದಿಲ್ಲ. ಸೊ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿರೋದು ಆಲ್ಡಿಹೈಡ್ ಅಲ್ಲ, ಏನಂತ ಗೊತ್ತೈತೆ ನಮ್ಗೆ, ಇಟ್ ಮಸ್ಟ್ ಬಿ ಓನ್ಲಿ ಕೀಟೋನ್. ಸೊ ಅವಾಗ ಏನನ್ನ ಕನ್ಕ್ಲೂಡ್ ಮಾಡ್ಬೋದು, ಇಟ್ ಈಸ್ ಅ ಕೀಟೋನ್. ಆಮೇಲೆ ನೆಕ್ಸ್ಟ್ ನೋಡಿದ್ರಿ, ಮೂರನೇದು ಆಕ್ಸಿಡೇಷನ್ ಯಾವುದದು, ಆಕ್ಸಿಡೇಷನ್ ಆಫ್ ಮಿಥೈಲ್ ಕೀಟೋನ್ಸ್. ಹೌದಾ, ಬೈ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಅವಾಗ ಏನಾಗ್ತೈತೆ, ಸೊ ಇದು ರಿಯಾಕ್ಷನ್ ಅನ್ನ ತೋರಿಸ್ತೈತಿ. ಅವ್ರು ಏನಂತ ಹೇಳಿದಾರೆ ನೋಡ್ರಿ, ಇಲ್ಲಿ ನೋಡ್ರಿ, ಹೀಟಿಂಗ್ ವಿತ್ ಅಯೋಡಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ದಾರೆ. ಸೊ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಐಡೋಫಾರ್ಮ್ ಟೆಸ್ಟ್ ಕೊಡ್ತೈತಿ. ಸೊ ಇದು ಐಡೋಫಾರ್ಮ್ ಟೆಸ್ಟ್ ಕೊಡ್ತೈತೆ ಅಂತಂದ್ರೆ ಅಲ್ಲಿ ಯಾವ್ದು ಇರ್ಬೇಕು ನಮ್ಗೆ, ಇಟ್ ಮಸ್ಟ್ ಬಿ ಆಲ್ಫಾ ಮಿಥೈಲ್ ಗ್ರೂಪ್. ಯಾವ್ದು ಇರಬೇಕು, ಒಂದು ಕಾರ್ಬನ್ಲಿ ಗ್ರೂಪಿಗೆ ಒಂದು ಮಿಥೈಲ್ ಕೀಟೋನ್ ಅಟ್ಯಾಚ್ ಆಗಿರಬೇಕು. ಹೌದಾ, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಇಂಡಿಕೇಟ್ಸ್ ಹೈ ಡಿಗ್ರಿ ಆಫ್ ಅನ್ಸ್ಯಾಚುರೇಷನ್ ಎಟ್ ಇಟ್ ಡಸ್ ನಾಟ್ ಡಿಕಲರೈಸ್ ದಿ ಬ್ರೋಮಿನ್ ವಾಟರ್ ಆರ್ ಬೇರ್ಸ್ ರಿಯೇಜೆಂಟ್ ಅಂತಂದರೆ, ಸೊ ಈ ಬೇರ್ಸ್ ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ ಡಬಲ್ ಬಾಂಡ್ ಇತ್ತಂತಂದರೆ ಇದು ನಾನು ಬ್ರೋಮಿನ್ ಹಾಕಿದೆ ಅಂತ ತಿಳ್ಕೊಂಬಿಟ್ರೆ. ಹೌದಾ, ಸೊ ಇವಾಗ ಏನಾಗ್ತೈತಿ, ಇದು CS2Br ಅಂತಂದ್ರೆ ಇಲ್ಲಿರುವಂಥ ಡಬಲ್ ಬಾಂಡು ಸಿಂಗಲ್ ಬಾಂಡಿಗೆ ಕನ್ವರ್ಟ್ ಆಗ್ತೈತಿ. ಒಂದು ವೇಳೆ ಇಲ್ಲಿ ಡಬಲ್ ಬಾಂಡ್ಸ್ ಇದ್ರೂ ಅದು ಡಿಕಲರೈಸ್ ಮಾಡೋಕತ್ತಿಲ್ಲಪ್ಪ ಅಂತಂದ್ರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ಅಷ್ಟು ವಾಟ್, ಪ್ರೆಸೆನ್ಸ್ ಆಫ್ ಆರೋಮ್ಯಾಟಿಕ್ ರಿಂಗ್. ಸೊ ಅದನ್ನು ಕಂಪೌಂಡ್ ಬಿ ಬಿಡ್ರಿ. ಸೊ ಇದರ ಅರ್ಥ ಏನು, ಈಗ ಈ ಥರ ಕಂಪೌಂಡ್ ಐತಿ, ಈ 2,4-DNP ಟೆಸ್ಟ್ ಮಾಡಿದಾಗ ಈ 2,4-DNP ಡೆರಿವೇಟಿವ್ ಬರ್ತೈತಿ. ಹೌದಾ, ಸೊ ಇಟ್ ಈಸ್ ಕಾಲ್ಡ್ ಆರೆಂಜ್ ರೆಡ್ ಪ್ರೆಸಿಪಿಟೇಟ್ ಅಂತಂದರೆ ಇಲ್ಲಿ ಒಂದು ಬಾಂಡ್ ಫಾರ್ಮ್ ಆಗ್ತದೆ, ಈ ಕಾರ್ಬನ್ ನಡೋರ್ಗೆ ಮತ್ತು ಈ ನೈಟ್ರೋಜನ್ ನಡ್ಬೇಕು, ಸೈನೈಡ್ ಬಾಂಡ್ ಫಾರ್ಮ್ ಆಗ್ತೈತಿ. ಸೊ ಈ ರೀತಿ ಫಾರ್ಮ್ ಆದಾಗ ಸೊ ಒಂದು ಇಂಡಿಕೇಶನ್ ಮಾಡ್ತಾರೆ. ಇದೆಲ್ಲ ಹೈಯರ್ ಕೆಮಿಸ್ಟ್ರಿ ಒಳಗಡೆ ಯೂಸ್ ಆಗ್ತೈತಿ. ಬಟ್ JEE ನೀಟ್ ಎಕ್ಸಾಮ್ನಾಗ ಇಂಪಾರ್ಟೆಂಟ್ ಕ್ವಶನ್ಸು ಇದ್ರ ಮೇಲೆ ಒಂದು ಕ್ವಶನ್ ಇದೇ ಇರ್ತೈತಿ. ಇವೆಲ್ಲ ಟೆಸ್ಟ್ ಮೇಲೆ ಟೋಲೆನ್ಸ್, ಫೇಲಿಂಗ್ಸ್ ಟೆಸ್ಟ್ ಆಯಿತಾ. ಸೊ ಇಲ್ಲಿ ಅನ್ಕೊಂಡ್ರೆ ಐಡೆಂಟಿಫೈ ದಿ ಕಂಪೌಂಡ್ಸ್ A ಆ್ಯಂಡ್ B ಅಂತ ಕೇಳಿದ್ರು. ಸೊ ಇದೇ ರೀತಿ ಇರ್ತಾವೆ, ಬಟ್ ಯೋಚನೆ ಇರಬೇಕು ಒಂದೊಂಥರ. ಇದು ಕ್ಲಿಯರ್. ಆಲ್ಮೋಸ್ಟ್ ಇವಾಗ ಕ್ವಶನ್ ರಿಪೀಟ್ ಆಗ್ತಿರ್ತಾವೆ, ಎಷ್ಟು ಸಾಲ್ವ್ ಮಾಡ್ತಾರೆ ಎಷ್ಟು ತಲೆಯಾಗಿರ್ತೈತಿ ಆಯಿತಾ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ತಿಳ್ಕೊಳ್ಳೋಣ, ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಅದ್ರೇನು ತಿಳ್ಕೊಂಡು ಕ್ರಾಸ್ ಆಲ್ಡಲ್ ಕಂಡೆನ್ಸೇಷನ್ ಬಗ್ಗೆ ಡಿಸ್ಕಷನ್ ಮಾಡಮು. ಪ್ಲಸ್ ಇನ್ನೊಂದು ನೇಮ್ಡ್ ರಿಯಾಕ್ಷನ್ ಬರ್ತೈತಿ, ಕ್ಯಾನಿಜರೋ ರಿಯಾಕ್ಷನ್ ಅಂತೇಳಿ, ಅದೊಂದು ನೋಡಿಕೊಂಡು ಈ ಚಾಪ್ಟರನ್ನು ನಾಳೆ ಕಂಪ್ಲೀಟ್ ಮಾಡೋಣ. ರೈಟ್, ಥ್ಯಾಂಕ್ ಯು.